ನಮಸ್ಕಾರ, ನಾನು ರಮ್ಯಾ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಭಾರತ ಸಂವಿಧಾನದ ಕಿಡ್ನಾಪ್ ಕೇಸ್ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ತಿಳಿದುಕೊಳ್ಳೋಣ. ಖಂಡಿತ. ಬನ್ನಿ, ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಾವು ದಿನನಿತ್ಯ ಆಡುಭಾಷೆಯಲ್ಲಿ ಬಳಸೋ ಪದಗಳಿಗೂ ಕಾನೂನಿನ ಚೌಕಟ್ಟಿನಲ್ಲಿ ಅದೇ ಪದಗಳಿಗಿರೋ ಅರ್ಥಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲಿ ನೋಡಿ, ಈ ಪ್ರಶ್ನೆಯನ್ನೇ ಸ್ವಲ್ಪ ಗಮನಿಸಿ. ತನ್ನಷ್ಟಕ್ಕೆ ತಾನೇ ಅಂದ್ರೆ ಸ್ವ ಇಚ್ಛೆಯಿಂದ ಬರಲು ಸಿದ್ಧನಿರುವ ಒಬ್ಬ ಅಪ್ರಾಪ್ತ ವಯಸ್ಕನನ್ನು ಮನೆಯಿಂದ ಕರೆದುಕೊಂಡು ಹೋಗುವುದು ಅಪರಾಧವೇ? ಮೇಲ್ನೋಟಕ್ಕೆ ನೋಡಿದಾಗ ಇಲ್ಲಿ ಯಾವುದೇ ಬಲವಂತ ಇಲ್ಲ, ಹಾಗಾಗಿ ಇದರಲ್ಲಿ ತಪ್ಪೇನಿದೆ ಅಂತ ನಮ್ಗೆ ಅನ್ನಿಸಬಹುದು. ಆದ್ರೆ ಈ ಒಂದು ಸಾಮಾನ್ಯ ಪ್ರಶ್ನೆ ಕಾನೂನಿನ ದೃಷ್ಟಿಯಲ್ಲಿ ಹೇಗೆ ಸಂಪೂರ್ಣ ಭಿನ್ನವಾದ ಆಯಾಮವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ವಿವರಣೆಯಲ್ಲಿ ನಾವು ನೇರವಾಗಿ ಭಾರತೀಯ ದಂಡ ಸಂಹಿತೆ ಅಂದ್ರೆ ಐಪಿಸಿಯ ಅಧ್ಯಾಯ 11ರ ಒಳಹೊಕ್ಕು ನೋಡಲಿದ್ದೇವೆ. ಈ ನಿರ್ದಿಷ್ಟ ಅಧ್ಯಾಯ ಪ್ರಮುಖವಾಗಿ ಕಿಡ್ನಾಪಿಂಗ್ ಮತ್ತು ಅಬ್ಡಕ್ಷನ್ ಅನ್ನೋ ಎರಡು ಅತ್ಯಂತ ಪ್ರಮುಖ ಕಾನೂನು ಪರಿಕಲ್ಪನೆಗಳ ಸುತ್ತ ಸುತ್ತುತ್ತೆ. ಮೇಲ್ನೋಟಕ್ಕೆ ಈ ಎರಡೂ ಪದಗಳು ಒಂದೇ ತರಹ ಕಾಣಿಸಿದ್ರೂ ಕಾನೂನಿನ ಪುಸ್ತಕಗಳಲ್ಲಿರುವ ಇವುಗಳ ವ್ಯಾಖ್ಯಾನಗಳು ನೈಜ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಹಾಗೂ ಜೈಲು ಶಿಕ್ಷೆಯ ನಡುವಿನ ಗೆರೆಯನ್ನ ಹೇಗೆ ನಿರ್ಧರಿಸ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ನಿಜಕ್ಕೂ ಬಹಳ ಮುಖ್ಯ. ಸರಿ, ಇಂದಿನ ನಮ್ಮ ಈ ವಿಶ್ಲೇಷಣೆಯ ರೂಪುರೇಷೆ ಹೀಗಿದೆ. ಮೊದಲಿಗೆ ಅಪರಾಧಗಳ ವ್ಯಾಖ್ಯಾನ, ನಂತರ ಕಿಡ್ನಾಪಿಂಗ್ ಮತ್ತು ಅಬ್ಡಕ್ಷನ್ ನಡುವಿನ ಹೋಲಿಕೆ, ಅದಾದ ಮೇಲೆ ಕೆಲವು ನೈಜ ಪ್ರಕರಣಗಳು ಮತ್ತು ಕೊನೆಯದಾಗಿ ಅಂತಿಮ ತೀರ್ಪು. ಮೊದಲನೇ ವಿಭಾಗ, ಅಪರಾಧಗಳ ವ್ಯಾಖ್ಯಾನ. ನಾವೀಗ ಸೆಕ್ಷನ್ 361 ಮತ್ತು 362ರ ಹಿಂದಿರುವ ನಿಖರವಾದ ಅರ್ಥವನ್ನ ಬಿಡಿಸಿ ನೋಡೋಣ ಬನ್ನಿ. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 361ರ ಪ್ರಕಾರ ಕಾನೂನುಬದ್ಧ ಪಾಲಕರಿಂದ ಕಿಡ್ನಾಪಿಂಗ್ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ಯಾರಾದ್ರೊಬ್ಬ ಅಪ್ರಾಪ್ತ ವಯಸ್ಕರನ್ನು ಅಥವಾ ಅಸ್ವಸ್ಥ ಮನಸ್ಸಿನ ವ್ಯಕ್ತಿಯನ್ನು ಅವರ ಪಾಲಕರ ಒಪ್ಪಿಗೆ ಇಲ್ಲದೆ ಕರೆದೊಯ್ದರೆ ಅಥವಾ ಹಾಗೆ ಮಾಡಲು ಪ್ರೇರೇಪಿಸಿದ್ರೆ ಅದು ಕಿಡ್ನಾಪಿಂಗ್ ಆಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ಪದ ಅಂದ್ರೆ ಕರೆದೊಯ್ಯುವುದು. ಕಾನೂನಿನ ಪ್ರಕಾರ ಕರೆದೊಯ್ಯುವುದು ಅಂದ್ರೆ ಅಲ್ಲಿ ದೈಹಿಕ ಬಲವಂತ ಇರಲೇಬೇಕು ಅಂತೇನಿಲ್ಲ. ಕೇವಲ ಅವರ ಜೊತೆ ಹೋಗಲು ಕಾರಣರಾಗುವುದು ಅಥವಾ ಅವರನ್ನು ಮಾರ್ಗದರ್ಶನ ಮಾಡುವುದು ಕೂಡ ಈ ಕರೆದೊಯ್ಯುವುದು ಅನ್ನೋ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ವಯಸ್ಸಿನ ಮಿತಿಯ ವಿಷಯಕ್ಕೆ ಬಂದ್ರೆ ಕಾನೂನು ಅತ್ಯಂತ ಕಟ್ಟುನಿಟ್ಟಾಗಿದೆ. ಸೆಕ್ಷನ್ 361ರ ಅಡಿಯಲ್ಲಿ ಯುವಕರಾಗಿದ್ರೆ 16 ವರ್ಷಕ್ಕಿಂತ ಕಡಿಮೆ, ಅದೇ ಯುವತಿಯರಾಗಿದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನು ಅಪ್ರಾಪ್ತರು ಅಂತ ಪರಿಗಣಿಸಲಾಗುತ್ತೆ. ಈ ವಯಸ್ಸಿನ ಮಿತಿಗಳು ಕಾನೂನಿನ ದೃಷ್ಟಿಯಲ್ಲಿ ಕಲ್ಲಿನ ಮೇಲಿನ ಗೆರೆಗಳಿದ್ದಂತೆ. ಅಂದ್ರೆ ಈ ವಯಸ್ಸಿನ ಒಳಗಿನವರನ್ನು ಪಾಲಕರ ಒಪ್ಪಿಗೆ ಇಲ್ಲದೆ ಯಾರೇ ಕರೆದೊಯ್ದ್ರೂ ಅದು